ನಮಸ್ಕಾರ. ಲೆಟ್ಸ್ ಗೋ ಬ್ಯಾಕ್ ಟು ದಿ ಪ್ರಪೋಸಿಷನ್ ಅಬೌಟ್ ಇನ್ನೊಂದು ಯೂಸ್ ಕೇಸ್ ಏನು ಅಂದರೆ, ಯಾವಾಗಾದರೂ ನಾವು ಅಪ್ರಾಕ್ಸಿಮೇಟ್ ಅಥವಾ ಒಂದು ಅರೌಂಡ್ ಇನ್ ಆ್ಯಂಡ್ ಅರೌಂಡ್ ನಂಬರ್ ಹೇಳಬೇಕಾದ್ರೆ ನಾವು ಅಬೌಟನ್ನು ಬಳಸ್ತೀವಿ ಇಂಗ್ಲೀಷಲ್ಲಿ. ಸೊ ಎಕ್ಸಾಂಪಲ್, ಈ ಕನ್ನಡದಲ್ಲಿ ನಾವು ಹೇಳ್ತೀವಿ ಸುಮಾರು ಒಂದು 50 ಜನ ಇದ್ದರು, ಸುಮಾರು ಒಂದು 60 ಜನ ಇದ್ದರು ಆ್ಯಸ್ ಎ ಕ್ವಾಂಟಿಟಿ, ಸುಮಾರು ಒಂದು 3 ಗಂಟೆಗೆ ಶುರು ಆಗ್ಬೋದು ಫಂಕ್ಷನ್ನು ಅನ್ನೋ ಥರದ್ದು ಹೇಳ್ತೀವಿ ಆ್ಯಸ್ ಅ ಟೈಮ್. ಸುಮಾರು ಒಂದು ಆಸ್ಪಾಸ್ ಅಲ್ಲೇ ಇರಬೇಕದು ಅಂದರೆ ಆ್ಯಸ್ ಅ ಲೊಕೇಶನ್. ಸೊ ಆ್ಯಸ್ ಅ ಕ್ವಾಂಟಿಟಿ, ಆ್ಯಸ್ ಅ ಟೈಮ್, ಆ್ಯಸ್ ಅ ಲೊಕೇಶನ್ನಲ್ಲಿ ನಾವು ಅಪ್ರಾಕ್ಸಿಮೇಟನ್ನು ಬಳಸ್ತೀವಿ. ಸೊ ಲೆಟ್ ಅಸ್ ಸಿ ಹೌ ಟು ಯೂಸ್ ದಿಸ್ ಅಪ್ರಾಕ್ಸಿಮೇಟರ್ ಅರೌಂಡ್ ಆ್ಯಸ್ ಅಬೌಟ್ ಇನ್ ದಿಸ್ ಎಕ್ಸಾಂಪಲ್. ಸೊ ಲೆಟ್ಸ್ ಟೇಕ್ ಫಸ್ಟ್ ಎಕ್ಸಾಂಪಲ್. ದೇರ್ ವರ್ ಅಬೌಟ್ 50 ಪೀಪಲ್ ಎಟ್ ದ ಪಾರ್ಟಿ. ಸೊ ಪಾರ್ಟಿನಲ್ಲಿ, ಯಾವುದೋ ಒಂದು ಫಂಕ್ಷನ್ನಲ್ಲಿ, ಕಾರ್ಯಕ್ರಮದಲ್ಲಿ ಸರಿಸುಮಾರು 50 ಜನ ಇದ್ದರು. ಸೊ ಇಟ್ ಈಸ್ ದಿ ನಾಟ್ ಎಕ್ಸಾಕ್ಟ್ ನಂಬರ್, ಇಟ್ ಈಸ್ ಜಸ್ಟ್ ಅ ಎಸ್ಟಿಮೇಷನ್. ನಿಯರೆಸ್ಟ್ ಅನ್ನೋ ಒಂದು ಪಾಯಿಂಟನ್ನು ಹೇಳೋದು, ಅಥವಾ ಒಂದು ಎಸ್ಟಿಮೇಷನನ್ನು ಮಾಡೋದಕ್ಕೆ, ಅಥವಾ ಒಂದು ಅಪ್ರಾಕ್ಸಿಮೇಷನನ್ನು ಕೊಡೋದಕ್ಕೆ ನಾವು ಅಬೌಟನ್ನು ಬಳಸ್ತೀವಿ. ಸೊ ದೇರ್ ವೇರ್ ಅಬೌಟ್ 50 ಪೀಪಲ್ ಎಟ್ ದ ಪಾರ್ಟಿ. ಆ ಪಾರ್ಟಿನಲ್ಲಿ ಒಂದು 50 ಜನ ಇದ್ದರು, ಸರಿಸುಮಾರು. ಹೆಚ್ಚು ಕಮ್ಮಿ ಅಂತೀವಲ್ಲ ನಾವು ಕನ್ನಡದಲ್ಲಿ, ಹೆಚ್ಚು ಕಮ್ಮಿ 50 ಜನ ಇದ್ದರು, ಸರಿಸುಮಾರು 50 ಜನ ಇದ್ದರು. ದಟ್ ಈಸ್ ದಿ ಯೂಸೇಜ್ ಆಫ್ ಅಬೌಟ್. ಸೊ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಅ ಕ್ವಾಂಟಿಟಿ. ಎಷ್ಟು ಕ್ವಾಂಟಿಟಿ ಇದೆ ಅಂತ, 50 ಜನ. ಸೊ ಅಬೌಟ್ ವಿತ್ ರೆಸ್ಪೆಕ್ಟ್ ಟು ಕ್ವಾಂಟಿಟಿ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನಾನು ಏನು ಮಾಡ್ತೀನಿ, ಅಬೌಟ್ ಆ್ಯಸ್ ಅ ಅಪ್ರಾಕ್ಸಿಮೇಟರ್ ಅರೌಂಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಡಿಸ್ಕಸ್ ಮಾಡೋಣ, ಮತ್ತು ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್ ಈಸ್ ಆಲ್ಸೋ ವಿ ವಿಲ್ ಡಿಸ್ಕಸ್. ಥ್ಯಾಂಕ್ ಯು.